ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ, ನಿಮ್ಮೆಲ್ಲರ ಆಶೀರ್ವಾದದಿಂದ 4 ಬಾರಿ ಮುನಿರತ್ನರವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸುವ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ. ಇದು ಮಲ್ಲತ್ತಳ್ಳಿಯ ಕೆರೆ ಸುಮಾರು 73 ಎಕರೆ ವಿಸ್ತೀರ್ಣವಿದ್ದು ನೀರಿಲ್ಲದೆ ಕೊಳಚೆ ನೀರು ತುಂಬಿಕೊಂಡು ದುರ್ನಾತ ಬೀರುತ್ತಿತ್ತು. ಸಾರ್ವಜನಿಕರು ಈ ದಾರಿಯಲ್ಲಿ ಓಡಾಡುವಾಗ ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತು. ಸುತ್ತಮುತ್ತಲ ಮನೆಗಳವರು ವಾಸನೆಗೆ ಮತ್ತು ಸೊಳ್ಳೆಯ ಕಾಟದಿಂದ ನರಕ ಅನುಭವಿಸುತ್ತಿದ್ರು. ಇದನ್ನೆಲ್ಲ ಗಮನಿಸಿದ ನಮ್ಮ ಶಾಸಕ ಮುನಿರತ್ನರವರಿಗೆ ಈ ಕೆರೆಗೆ ಒಂದು ಹೊಸ ರೂಪ ಕೊಡಬೇಕು ಎನ್ನುವ ಆಲೋಚನೆ ಬಂತು. ದೀಪಾ ಕಾಂಪ್ಲೆಕ್ಸ್ ಬಳಿಯ ಈ ಕಿರಿದಾದ ರಸ್ತೆ ಬಳಿ 73 ಎಕರೆ ಜಾಗ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಗುರುತಿಸಿದ ನಮ್ಮ ಶಾಸಕ ಮುನಿರತ್ನರವರು ಈ ಪಾಳು ಬಿದ್ದ ಕೆರೆಗೆ ಕಾಯಕಲ್ಪ ನೀಡಬೇಕೆಂದು ಯೋಚಿಸಿ ಯೋಜನೆಯೊಂದನ್ನ ರೂಪಿಸಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ತಂದಿದ್ರು. ಇವರ ಯೋಜನೆ ಮತ್ತು ಅದ್ಭುತ ಯೋಚನೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಮುಂದುವರಿಯುವಂತೆ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅನುಮೋದನೆ ನೀಡಿದ್ದರು. ನಂತರ ಈ ಕೆರೆ ಮೈದಾನ ಸುಂದರ ರೂಪ ತಾಳಲು ಶುರುವಾಯಿತು. ಸುಸಜ್ಜಿತವಾದ ಉದ್ಯಾನವನ ನಿರ್ಮಾಣದ ಕಾಮಗಾರಿ ಪ್ರಾರಂಭವಾಯಿತು. ಕಾಮಗಾರಿಯ ಪ್ರತಿ ಹಂತದಲ್ಲೂ ಜೊತೆಗಿದ್ದು ಮಾರ್ಗದರ್ಶನ ಮಾಡುತ್ತಿದ್ದ ನಮ್ಮ ಶಾಸಕರು ತಮ್ಮ ಕನಸಿನ ಯೋಜನೆಯನ್ನ ಸಾಕಾರಗೊಳಿಸಲು ಹಗಲಿರುಳೆನ್ನದೆ ಶ್ರಮಿಸಿದರು. ಈಗ ನೀವು ನೋಡುತ್ತಿರುವ ಈ ದೃಶ್ಯಗಳು ಈ ಹಿಂದೆ ಪಾಳು ಬಿದ್ದು ದಿಕ್ಕು ದೆಸೆ ಇಲ್ಲದಂತಾಗಿದ್ದ ಈ ಜಾಗವನ್ನ ನಮ್ಮ ಜನಾನುರಾಗಿ ಶಾಸಕರು ಇಂದು ಸರ್ವರ ಕಣ್ಮನ ಸೆಳೆಯುವಂತೆ ಮಾಡಿರುವುದು ಸನ್ಮಾನ್ಯ ಮುನಿರತ್ನರವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡ ಬಳಿಕ ಈ ಜಾಗ ಹೇಗೆ ಕಂಗೊಳಿಸುತ್ತೆ ಎಂಬುದನ್ನು ಕೂಡ ತೋರಿಸುತ್ತಿದ್ದೇವೆ ನೋಡಿ. 2028 ಮಾರ್ಚ್ಗೆ ಸಂಪೂರ್ಣವಾಗಿ ಇದು ಸಾರ್ವಜನಿಕರಿಗೆ ಮುಕ್ತವಾಗುವಂತೆ ಮಾಡುತ್ತಾರೆ ನಮ್ಮ ಶಾಸಕರಾದ ಮುನಿರತ್ನರವರು. ವಿಶೇಷವೇನೆಂದರೆ ಇದರಲ್ಲಿ ನೆಡುವಂತಹ ಗಿಡಗಳು ವಿದೇಶಗಳಿಂದ ತರಿಸುವಂತಹ ಕೆಲಸವನ್ನೂ ಮಾಡುತ್ತಿದ್ದಾರೆ ನಮ್ಮ ಶಾಸಕರು. ನಮ್ಮ ನಗರದ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಮರಗಳು ಇಲ್ಲಿಗೆ ಬರಲಿವೆ. ಅವು ಹೂವಿನ ಮರಗಳಾಗಿರುತ್ತವೆ. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಸಿಗುವಂತಹ ತಾಣವಾಗುತ್ತದೆ ಈ ಜಾಗ. ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕ ಮುನಿರತ್ನರವರು ನಿಮ್ಮಗಳ ಋಣ ತೀರಿಸುವ ಕೆಲಸ ಮಾಡುತ್ತಿದ್ದಾರೆ. ಎಷ್ಟೇ ಕಷ್ಟ ಬಂದರೂ, ಯಾರು ಎಷ್ಟೇ ಹಿಂಸೆ ಕೊಟ್ಟರೂ, ಯಾವ ರೀತಿ ತೊಂದರೆ ಮಾಡಿದರೂ ಸಹ ಅಭಿವೃದ್ಧಿ ಕಾರ್ಯಗಳನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ತಾವು ನೋಡಿದ್ದೀರಿ, ಬಹಳಷ್ಟು ಕಾಮಗಾರಿಗಳು ನಿಂತಿವೆ. ಆದರೂ ಸಹ ಛಲ ಬಿಡದೆ ಅಭಿವೃದ್ಧಿ ಕೆಲಸಗಳನ್ನ ಪೂರ್ಣಗೊಳಿಸುವ ಹಾದಿಯಲ್ಲಿ ನಮ್ಮ ಶಾಸಕರು ಮುನ್ನಡೆಯುತ್ತಿದ್ದಾರೆ. ರಾಜಕೀಯದಲ್ಲಿ ಸ್ವಾರ್ಥ ಇರಬಾರದು, ದ್ವೇಷ ಅಸೂಯೆ ಇರಲೇಬಾರದು. ಇಲ್ಲಿ ನಾವು ಯಾರೂ ಶಾಶ್ವತವಲ್ಲ. ಹಾಗಾಗಿ ನಾವೆಲ್ಲರೂ ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡೋಣ. ಈ ನಗರಕ್ಕೆ ಒಳ್ಳೆಯದನ್ನ ಮಾಡೋಣ. ಈ ನಗರಕ್ಕೆ ಒಂದು ಕೊಡುಗೆ ನಮ್ಮದೂ ಇರಲಿ ಅಂತ ನೀವು ನಾವೆಲ್ಲರೂ ಸಹ ಶಾಸಕ ಮುನಿರತ್ನ ಅವರ ಜೊತೆ ಕೆಲಸ ಮಾಡುತ್ತಾ ಅವರ ಕೈ ಬಲಪಡಿಸೋಣ. ಇಲ್ಲಿ ಸುಮಾರು 10,000 ಗಿಡಗಳು ಬರುತ್ತವೆ. ಈ ನಮ್ಮ ಜ್ಞಾನ ಭಾರತಿ ವಾರ್ಡಿನ ಪ್ರತಿಯೊಂದು ಮನೆಯವರು ಸಹ ಒಂದೊಂದು ಗಿಡವನ್ನ ನೆಡುವಂತಹ ಕೆಲಸವನ್ನ ನಮ್ಮ ಶಾಸಕರು ಮಾಡುತ್ತಾರೆ. ಅದನ್ನ ನೀವುಗಳೇ ಬಂದು ನಿಮ್ಮ ಕೈಯಿಂದ ಒಂದು ಗಿಡ ನೆಟ್ಟು ಅದನ್ನ ನೀವೇ ಬೆಳೆಸಬೇಕು. ಮುಂದಿನ ಪೀಳಿಗೆಗೆ ಈ ಹಸಿರು ವನವನ್ನ ಬಳುವಳಿಯಾಗಿ ನೀಡುತ್ತಾರೆ ನಮ್ಮ ಶಾಸಕರು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ತಾಯಿ ರಾಜರಾಜೇಶ್ವರಿಯು ಒಳ್ಳೆಯದನ್ನು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.